ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸೋದೇವನಹಳ್ಳಿ ಭಾಗದಲ್ಲಿ ಪಂಚಾಯಿತಿ ಭಾಗದಲ್ಲಿ ಮತ್ತು ಯಕ್ಷಗಾನಹಳ್ಳಿ ಪಂಚಾಯಿತಿ ಭಾಗದಲ್ಲಿ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ. ಯಾಕೆಂತಂದರೆ ಅಲ್ಲಿ ಸುಮಾರು ಒಂದು 13ರಿಂದ 15 ದೊಡ್ಡ ಗ್ರಾಮಗಳಿದ್ದಾವೆ, ಆಮೇಲೆ ಒಂದು 22 ಸಣ್ಣ ಗ್ರಾಮಗಳಿದ್ದಾವೆ, ಒಂದು 6 ಕೆರೆಗಳಿದ್ದಾವೆ, ಒಂದು 32 ಪ್ರಮುಖ ದೇವಾಲಯಗಳಿದ್ದಾವೆ, ಮತ್ತು ಒಂದು 2,000ಕ್ಕೂ ಹೆಚ್ಚು ರೈತ ಕುಟುಂಬಗಳಿದ್ದಾವೆ. ಭಾಳ ಮುಖ್ಯವಾಗಿ ಇಲ್ಲಿ ಹಸುಗಳ ಸಾಕಾಣಿಕೆ, ಪಶುಸಂಗೋಪನೆಯನ್ನು ನಮ್ಮ ಹೆಣ್ಮಕ್ಳು ಕೂಡ ಅದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಒಂದು ಹಸಿರು ವಲಯ ಇಲ್ಲಿ ನಾವು ಎದ್ದು ಕಾಣಿಸ್ತದೆ. ಹಾಗಾಗಿ ಮತ್ತು ಭಾಳ ಮುಖ್ಯವಾಗಿ ಹೆಸರಾಂತ ನಟಿಯರು ಲೀಲಾವತಿ ಅಮ್ಮನವರ ಸ್ಮಾರಕ ಭವನವನ್ನು ನಾಳೆ ಉದ್ಘಾಟನೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಸರ್ಕಾರದಿಂದ. ಹಾಗಾಗಿ ಅವರ ಒಂದು ಸ್ಮಾರಕ ಮತ್ತು ಅವರು ಮಾಡತಕ್ಕಂಥ ಒಂದು ಸೇವೆ, ಕಲಾ ಸೇವೆಗೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಹುಡುಗಿಯನ್ನು ನಾವು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಅಲ್ಲಿ ಸ್ಮಾರಕವನ್ನು ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೆ ಕಾಲೇಜುಗಳು ಮತ್ತು ವಿದ್ಯಾ ಸಂಸ್ಥೆಗಳು, ಶಾಲೆಗಳು, ಭಾಳಷ್ಟು ಸಮುದಾಯ ಭವನಗಳು ಭಾಳಷ್ಟು ಹೆಚ್ಚಾಗಿ ಇರುವುದರಿಂದ ನಾವು ಸರ್ಕಾರ ವಿರೋಧ ಮಾಡ್ತೇವೆ. ನಮ್ಮ ಪಕ್ಷದ ವತಿಯಿಂದ ಮತ್ತು BJP ಪಕ್ಷದ ವತಿಯಿಂದ ಇಬ್ಬರೂ ಕೂಡ ಸೇರಿ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಮಾಡಬಹುದು. ಯಾಕಂದರೆ ಇದು ಹಸಿರು ವಲಯ ಇದೆ, ಇಲ್ಲಿ ರೈತಾಪಿ ಜನಗಳು ಮತ್ತು ಭಾಳಷ್ಟು ಪಶುಸಂಗೋಪನೆಯನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಇದ್ದಾರೆ. ಹಾಗಾಗಿ ಈ ಒಂದು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕಾರ್ಯಕ್ರಮವನ್ನು ಏನು ಮುಂದುವರಿಸ್ತಾ ಇದ್ದೀನಿ ಅದನ್ನು ನಾವು ಈ ಕೂಡಲೇ ಕಡಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯಾಗಿ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಏನು ಇಲ್ಲಿ ಇಷ್ಟು ಸುಮಾರು 2,000 ಕುಟುಂಬಗಳಿದ್ದಾವೆ, ಅದರಲ್ಲಿ ಇರ್ತಕ್ಕಂಥ ಆಸ್ಪತ್ರೆ, ಅದರಲ್ಲೂ ವಿಶೇಷವಾಗಿ ಲೀಲಾವತಿ ಅಮ್ಮನವರು ಆಸ್ಪತ್ರೆಯನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ನಾವು ಇವತ್ತು ಅವರು ಜ್ಞಾಪಿಸ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಸೌಲಭ್ಯಗಳು ಮತ್ತು ಇಲ್ಲಿ ಇರ್ತಕ್ಕಂಥ ರೈತಾಪಿ ಜನಗಳಿಗೆ ನೀವು ಒಕ್ಕಲೆಬ್ಬಿಸಿದ್ರೆ ನಿಜವಾಗ್ಲೂ ನಾವು ಭಾಳಷ್ಟು ಹೋರಾಟಕ್ಕೆ ನಾವು ಇಳಿತೇವೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಾವು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಳಿಕೆ ಇವತ್ತಿವರೆಗೂ ಎಲ್ಲೂ ಬಂದಿಲ್ಲ, ಆದರೆ ರಾಜ್ಯದ ಒಂದು ಹೇಳಿಕೆ ಕೂಡ ಅತಿ ಹೆಚ್ಚಿನದಾಗಿ ಅದರ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಕೂಡ ಬಂದಿಲ್ಲ. ಆದರೆ ಈ ಊಹಾಪೋಹಗಳನ್ನು ನಿಲ್ಲಿಸೋದಕ್ಕೋಸ್ಕರ ನಾವು ಮನವಿಯನ್ನು ಕೊಡ್ತೇವೆ. ಅದು ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೇ ನಾವು ಮನವಿಯನ್ನು ಕೊಡೋದು ಅಷ್ಟೊಂದು ಸಮಂಜಸವಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಆದರೂ ಕೂಡ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ.